ಭೂಮಿ ಕೊಟ್ಬಿಟ್ಟು ಇಟ್ಟಾಡ್ಕೊಂಡು ತಿರ್ಗಾಕಾಗಲ್ಲ. ಅವ್ರ ಹೆಂಡ್ತಿ ಅವ್ರ ಮಕ್ಕಳು ನಾವು ಒಂದೆರಡು ನೂರು ರೈತರನ್ನ ಯಾಕೆ ಪಾಟಿ ಗೋಳಿ ಕೊತಿ ಅವ್ರಿಗೆ ನೀವು ಹೋಗ್ಬೇಡ್ರಿ ಅಂತ ಅವ್ರ ಹೆಂಡ್ರ ಮಕ್ಳು ಹೇಳೋಕ್ಕಾಗಲ್ವೇ? ನನ್ನಂಗೆ ಅವ್ನಿಗೆ ಸುಳಿಯಿಲ್ಲ ಅಲ್ಲ, ನನ್ಗೆ ಬಂದ್ರು ಬರ್ಲಿ ಕಷ್ಟ, ನನ್ನಂಗೆ ಅವ್ನಿಗೆ ಸುಳಿಯಿಲ್ಲ. ಅವ್ನ ಮಕ್ಕಳು ಏನ್ರಿ ಹೇಳೋಕ್ಕಾಗಲ್ವೇನು ಮೇಡಮರೇ? ನಮ್ಮ ಭೂಮಿ ಮೇಲೆ ತಗೊಳಕ್ ನಿನ್ಗೇನು ಅಧಿಕಾರ ಅದೇ? ನಿನ್ಗೆ ಅಧಿಕಾರ ಇರ್ಬೋದು, ಅಧಿಕಾರ ನಮ್ಮ ರೈತರು ಕೊಟ್ಟದ್ದು ನಿನ್ಗೆ ಅಧಿಕಾರ. ನೀನು ಹಂಗೆ ಬಂದ ಅಧಿಕಾರಕ್ಕೆ, ನಮ್ಮಿಂದ ತಾನೇ ನೀನು ಅಧಿಕಾರಕ್ಕೆ ಬಂದದ್ದು. ನಮ್ಮ ಭೂಮಿ ಕೊಟ್ಬಿಟ್ಟು ನಾವು ಎಲ್ಲಿಗೋಗೋಣ? ನನ್ನ ಗಂಡ ನಮ್ಮ ಅತ್ತೆ ಮಾವ ಕೊಟ್ಟಿರೋದು ಕಡಿಮೆ. ನನ್ನ ಗಂಡ ಕೂಲಿ ಮಾಡಿ ಕತ್ತಾಳೆ ಕಟ್ಸಿಗ್ದು ಬೆಂಗಳೂರು ಪೇಟೆಗೆ ಹುಣಸೆ ಹಣ್ಣು ತೆಗ್ದು ಇದು ಜಮೀನು ತೆಗ್ದಿದ್ದೀವಿ. ನಾವು ಕೊಟ್ಬಿಟ್ಟು ಗೆಲ್ಬೋಗೋಣ? ನಮ್ಗೆ ಯಾರು ಮಾಡ್ತಾರೆ? ಓಟ್ ಹಾಕಿದ್ವಲ್ಲ, ಓಟ್ ಹಾಕಿದಿರಾ ನಾನು ಹೇಳ್ದಂಗೆ ಕೇಳಿ ಅಂತಾರೆ. ಯಾಕೆ ನಾವು ಓಟ್ ಹಾಕ್ತದ ನಾನೇ ನೀನು ಅಧಿಕಾರಕ್ಕೆ ಬಂದದ್ದು. ನೀನು ಹೇಳ್ದಂಗೆ ನಾವ್ ಯಾಕೆ ಕೇಳ್ಬೇಕು? ರೈತರು ಹೇಳ್ದಂಗೆ ಅಯ್ಯಪ್ಪ ಕೇಳ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋ. ಆದ್ಮೇಲೆ ಬಂದ್ರ ಹೋಗ್ಲಿ, ನಿಮ್ಮ ಮನೆ ತಕ್ಕ ಕೇಳಕ್ ಬಂದ್ರ? ಇಲ್ಲ, ರೈತರು ಯಾರನ್ನ ಬಂದು AC ಆಗ್ಲಿ, DC ಆಗ್ಲಿ, SV ಆಗ್ಲಿ, ಇದು ಮುಖ್ಯಮಂತ್ರಿ ಆಗ್ಲಿ, ಯಾರನ್ನ ಬಂದು ರೈತರನ್ನ ಯಾರನ್ನ ವಿಚಾರಿಸವ್ರಿ? ಬೈರ್ಮಂಗಲ್ ಸರ್ಕಲಲ್ಲಿ ಅಲಿತಾವ್ರೆ, ಯಾರು ಅದೇ ಪೊಲೀಸ್ನವ್ರು ನೋಡಿಸ್ತಾರೆ. ಹೋಗಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅವ್ರಿಗೆ ಹೊಡೆದಿ ಡ್ಯೂಟಿ ಮಾಡೋಗ್ರಿ ಅಂತ ಅವ್ರು ಯಾರನ್ನ ಬಂದು ವಿಚಾರಿಸವ್ರೇನ್ರಿ ಮೇಡಮ್ ಅವ್ರೆ? ನಿಮ್ ಕಡೆ ಮುಖ್ಯಮಂತ್ರಿ ಆದ್ರಲ್ಲ, ಏನಂತೀರಾ? ಅದೇ ಮುಖ್ಯಮಂತ್ರಿಯಾಗಿ ಅವ್ರು ಮಾಡೋ ರೂಲ್ಸ್ ಇಲ್ವಲ್ಲ. ಈಗ ಯಾಕೆ ಮಾಡ್ತಾವ್ರೆ? ಯಾಕ್ರಿ ಮಾಡ್ತಾವ್ರೆ? ನಮ್ಮ ಭೂಮಿನ ಆ ಅಪ್ಪನ ಮಾತ್ರ ಚಿನ್ನ, ಇದು ನಮ್ದು ಬರ್ಜುಲ್ ಭೂಮಿ. ಆ ಅಪ್ಪನ ಕಣ್ಣಿಲ್ವೇನ್ರಿ? ಯಾಕ್ರಿ ಮಾಡ್ತಾರೆ ನಮ್ಮ ಭೂಮಿನ? ನಾವೆಲ್ಲ ರೈತರು ಎಲ್ಗೋಗನ್ರಿ? ಪೇಟೆ ಮಾಡ್ಕೊಡ್ತೀವಿ, ಪೇಟೆ ಒಳಗ ಪೇಟೆ ನಾವು ಹಳ್ಳಿಲೇ ಇರ್ತೀವಿ, ನಾವು ಹಳ್ಳಿಲೇ ಸಾಯ್ತೀವಿ, ಹಳ್ಳಿಲೇ ಹುಟ್ಟಿದೀವಿ, ಹಳ್ಳಿಲೇ ಸಾಯ್ತೀವಿ. ನಮ್ಗೆ ಪೇಟೆ ಬೇಡ. ಆ ಅಪ್ಪನ ಏರಿಯಾದೇ ಹೋಗಿ ಮಾಡ್ಲಿ. ನಮಗೂ ಇದು ಆ ಅಪ್ಪನಿಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ಬಂದವನ ಅಯ್ಯಪ್ಪ ನಮ್ಮ ಏರಿಕೆ ಇವತ್ತು ತಕೊಂಡೋಗಿ ರೈತರು ಅಯ್ಯಪ್ಪ ಮಾಡ್ಕೊಳ್ಳಿ. ರೈತರಿಗೆಲ್ಲ ಒಂದೊಂದು ಊರಿಗೆ ಇಷ್ಟೈತು ಬಾಟ್ಲು ಅಂತ ಔಷಧಿ ತಂದು ಕೊಟ್ಬಿಟ್ಟು ಮಾಡ್ಲಿ ಬಿಡ್ರಿ. ಯಾಕಂಗ್ ಮಾತಾಡ್ತೀವಿ? ಇನ್ನೇನ್ ಮಾಡ್ಬೇಕು? ರೈತರು ಎಲ್ಲ ಹೋಗಿ ಸಾಯ್ತಾರೆ, ಎಲ್ರಿ ಹೋಗಿ ಸಾಯ್ತಾರೆ ರೈತರು. ಏನ್ ಓದಿದ್ದಾರೆ ಮಕ್ಳು ಮೊಮ್ಮಕ್ಳು? ಯಾವ ಮೊಮ್ಮಕ್ಳು ಇಲ್ಲ, ಯಾರಿಲ್ಲ. ನಾವ್ ಇರೋರ ಇಬ್ರು. ನಮ್ಗೆ ಭೂಮಿ ಕೊಟ್ಟರೆ ಯಾರಿಲ್ಲ. ಭೂಮಿ ಕೊಟ್ಟರೆ ಅದು ಹೆಣ್ಮಕ್ಳವ್ರೆ ಬಂದು ಡ್ಯೂಟಿ ಮಾಡ್ತಾರೆ ನಮ್ಗೆ. ಬೇಡವೇ ಎತ್ಕೊಂಡ್ ಮರ್ಯಾದೆ ಮನ್ಸಂಗೆ ಇಷ್ಟು ಚೆನ್ನಾಗಿ ಇಷ್ಟು ಅಲಿತಾರ ಅವ್ರಲ್ಲ. ಆ ಅಪ್ಪನ್ ಮರ್ಯಾದೆ ಬೇಡ, ಕಣ್ಣೇ ಇಲ್ಲಿ ಅಪ್ಪನ್ಗೆ. ಬೇಸಾಯ ನೀನ್ ಸಾಯ, ನಿನ್ ಮನ್ಮಂದಿ ಎಲ್ಲ ಸಾಯ ಅಂತಾರೆ. ಯಾಕವ ಹಿಂಗ್ ಕಷ್ಟ ಪಡ್ತೀಯಾ? ನನ್ ದುಡ್ಡು ಕೊಡ್ತೀನಿ, ಕೈ ತುಂಬ. ನಿನ್ ದುಡ್ಡು ತಂದ್ ನಾವೇನ್ ಮಾಡ್ಕೊಂಡ? ನಮ್ ರೈತರು ಏನ್ ಮಾಡ್ತಾರೆ? ಅವ್ನಿಗೆ ಬೇಕು. ರೈತರು ಎಷ್ಟು ಕೋಟಿ ಹಣ ಸಾಯ್ಲಿ, ಎಷ್ಟು ಹಳ್ಳಿ ಹಣ ಹಾಳಾಗೋಗ್ಲಿ, ಅವ್ನಿಗೆ ಬೇಕಾಗಿರೋದು ದುಡ್ಡು. ಅವ್ನ ಹಿಂದೆ ಮುಂದೆ ತಿರುಗ್ತಾರಲ್ಲ, ಅವ್ನಿಗೆ ಬೇಕಾಗಿರೋದು ದುಡ್ಡು ಅಷ್ಟೇನೇನೆ, ಇನ್ನೇನು ಬೇಕಾಗಿಲ್ಲ ಅವ್ನಿಗೆ. ಯಾರೆಲ್ಲ ನಾ ಸಾಯ್ಲಿ. ಅಜ್ಜಿ, ಇದು ನಿಮಗ್ ಮಾತ್ರ ಕಷ್ಟ ಇಲ್ಲ, ಏನ್ ಗೊತ್ತಾ? ನಾವು ಬೆಂಗಳೂರಲ್ಲಿ ಕೇಳಿ, ಇಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡ್ತಿರೋದು. ನೀವು ಹಾಕ ಹಾಲೇ ನಮಗ್ ಬರೋದು. ನೀವು ಇಲ್ಲಿ ಹಾಲು ಹಾಕ್ಲಿಲ್ಲ, ದನ ಕಟ್ಕೊಳ್ಳಿಲ್ಲ ಅಂದ್ರೆ ನಾವೇನ್ ಕೊಡಿ? ಬರ್ತದೆ ನಮ್ ರೈತರಿಂದ ತಾನೇ ಎಲ್ಲ ಬೆಂಗಳೂರು ಸುತ್ತಮುತ್ತ ಹಳ್ಳಿ ಎಲ್ಲ ಉದ್ಧಾರ ಆಗೋದು. ನಾವೇ ಹಾಳಾಗೋದ್ಮೇಲೆ ಅವ್ರೆಲ್ಲಿ ಬದುಕ್ತಾರೆ? ಅವ್ರಿಗೆ ಎಲ್ಲಿ ಬರ್ತದೆ? ಯಾತಕ್ರಿ ಮಾಡ್ಬೇಕು ಈ ಕೆಲ್ಸನ? ಕೈಲಾಂಗ್ನವ್ರು ಮಾಡ್ಬಿಡ್ತಾರೆ. ಅಪ್ಪನ್ ದುಡ್ಡು ಬೇಕು. ಇನ್ನೊಂದ್ಸಲ 2,000 ರೂಪಾಯಿ ಕೊಡ್ತೀನಿ, ಸೀರೆ ಕೊಡ್ತೀನಿ, ಬಸ್ ಫ್ರೀ ಕೊಡ್ತೀನಿ. ನಾ ಬೇಡ, ಅದ್ ನಮ್ ಇಷ್ಟ. ನಾವ್ ಯಾರಿಗೂ ಹಾಕ್ತಿವಿ. ಆ ಅಪ್ಪನ್ ದುಡ್ಡು ಬೇಡ. ಆ ಓಟಿಗೆ ಬಂದಿನ ಅವತ್ತೊಂದು ಪ್ರಶ್ನೆ. ಈಗ ನಾವ್ ಮಾತಾಡಕ್ಕಾಗಲ್ಲ ಅದ್ ಮಧ್ಯದಲ್ಲಿ. ನೀನ್ 5,000 ಈಗ ನೀನ್ 3 ವರ್ಷದಿಂದ 2,000 ಕೊಡ್ತಿ. ಆತ ಮುಂದೆ ನೀನೇ ಕೊಡ್ತಾ ಇದ್ದ, ನಾವ್ ಜೀವನ ಮಾಡ್ತಿರ್ಲಿವೆ. ರೈತರು ಜೀವನ ಮಾಡ್ತಿರ್ಲಿವೇನ್ರಿ? ನೀನ್ ಕೊಟ್ಟಿದ್ರೆಲ್ಲ ಜೀವನ ಮಾಡ್ತಾರೆ. ನೀನೇನೋ ಉಪ್ಟಕ್ಕೆ ಯಾರನ್ನೋ ಪಡೆಯಕ್ಕೆ ರೈತರ ಹತ್ರ ಓಟ್ ಹಾಕ್ಸ್ಕೊಳಕ್ಕೆ ಕೊಡ್ತಾ ಇದ್ದಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ಕೊಡೋದ್ನು ಬೇಡ ಅಂತ ಈಸ್ಕೊತಾವ್ರೆ ರೈತರು. ನಿಜವಾಗಿ ಹೇಳ್ತೀನಿ ಕೇಳು. ಭಿಕ್ಷೆ ಬೇಡ ನನ್ಗೆ, ನಾವೇ ದುಡ್ಕೊಂಡು ಬೇಡ. ನೀನ್ 2,000 ಕೊಟ್ಬಿಟ್ರೆ ನೀನ್ ಭಿಕ್ಷೆ ತಕೊಂಡ್ ನಾವಾಗ ಏನು ಮಾಡಲ್ಲ, ಕುಳ ಆಗೋಗಲ್ಲ. ನಾವು ಗೇಯ್ತೀವಿ, ತಿಂತೀವಿ. ನಮ್ ರೈತರು 1 ಎಕರೆಲಿ 1 ಕೋಟಿ ಸಂಪಾದನೆ ಮಾಡ್ತಾರ. ನಮ್ ರೈತರೆಲ್ಲ ಅಲಿತಾವ್ರಲ್ಲ ಬೈರ್ಮಂಗಲ ಸರ್ಕೋಲಲ್ಲಿ. ಯಾಕೆ ಬರಲ್ಲ ಯಪ್ಪ? ಬಂದು AC ಆಗ್ಲಿ, DC ಆಗ್ಲಿ, MLA ಆಗ್ಲಿ, ಯಾರನ್ನಾಗ್ಲಿ, ಇನ್ನೊಬ್ರೇ ಆಗ್ಲಿ ಬಂದೇನು ಅಂತ ನಿಮ್ ಕಷ್ಟ ಸುಖ ಏನು ಅಂತ ಕೇಳಿದಾರೆ? ಏನಾರು ನೋಟಿಸ್ ಗಿಟಿಸ್ ಕೊಟ್ರ? ನೀನೆಲ್ಲೋ ಕುತ್ಕೊಂಡು ದೌರ್ಜನ್ಯ ಮಾಡಿದ್ರೆ ಯಾರು ಕೇಳ್ತಾರೆ? ಮಾತೇ ಇಲ್ಲ. ಯಾರಿಗ್ ಬೇಕು ನಿನ್ ದುಡ್ಡು? ನೀನ್ 2,000 ಹಾಕ್ಬೇಡ, ನಾವ್ ಜೀವನ ಮಾಡಲ್ವೇ? ಎಕರೆ ಐತಜ್ಜಿ? 4 ಎಕರೆ ಅದೇ ಕಣವ. ಏನೇನ್ ಹಾಕಿದ್ಯಜ್ಜಿ? ಆ ಕಡೆ ಅಡಿಕೆ ಹಾಕಿದೀವಿ, ತಂಗ್ ಹಾಕಿದೀವಿ, ಇದು
ಮಾವಿನ ಸಸಿ ಹಾಕಿದೀವಿ ಎಲ್ಲ ಅದೇ ಬೆಳೆ ಈಗ್ಲೇ ತೆಂಗು ಈ ಪಾಟಿ ಜಮೀನೆಲ್ಲಾನು ಇತ್ಕೊಯ್ತದಲ್ಲ ಇಡಕ್ಕೆ ಅವ್ನ ಕಣ್ಣು ಸೇದಾಗವೆ ನೋಡ್ ಈಗ ನಾವು ರೈತರೆಲ್ಲ ಪಾಪ ಕ್ಯಾನ್ಸರ್ ಆಗಿ ಇನ್ನೊಂದಾಗಿ ಆಗಿ ಸಾಯ್ತಾವ್ರೆ. ಈಗ ಅವ ಯಪ್ಪ ಬಂದು ಎಲ್ಲ ಕಾಯಿಲೆನ ನಿಲ್ಸ್ಬಿಟ್ಟು ಅದು ಬೆಂಗಳೂರು ಸಿಟಿ ಮಾಡ್ಕೊಡ್ತಾನೆ. ಆ ಸಿಟಿಲಿ ನಾವು ಮಣ್ಣು ತಕೊಂಡು ಅವ್ನು ಬಿಡ್ತಾನಲ್ಲ ಕೊಚ್ಚಲ್ ನೀರು, ಆ ಕೊಚ್ಚಲ್ ನೀರು ಮುಕ್ಕೊಂಡು ನಾವು ಇರೋದು ಅಲ್ವೇ? ಅವ್ನಿಗೆ ಮಾನ ಮರ್ಯಾದೆ ಬೇಡವೇನ್ರಿ ಮೇಡಮ್ ಅವರೇ? ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಎಲ್ಲ ಕೂತ್ಕೊಂಡು ಅವ್ನ ಕಣ್ಣು ಸೇದಾಗವೆ ನೋಡಕ್ಕೆ. ಬೇಕಾದ್ಕೊ ಮರ್ಯಾದೆ ಮನ್ಸನ್ಗೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.